2009ರಲ್ಲಿ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಅಣ್ಣ ತಮ್ಮ ಇಬ್ರುನುವೆ ತಮ್ಮ ಮಹೇಂದ್ರ MM540 ಗಾಡಿನ ಒಂದೊಳ್ಳೆ ಆಫ್ ರೋಡ್ ವೆಹಿಕಲ್ ಆಗಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಮಾಡಿಫಿಕೇಶನ್ಸ್ಗೆ ಅಂತ ಹುಡುಕಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬಂದಂತ ಐಡಿಯಾನೇ ಇವರ ಬಂಡವಾಳ ಆಗುತ್ತೆ. ಇವತ್ತಿನ ಸ್ಟಾರ್ಟ್ಅಪ್ ಜಗತ್ತಲ್ಲಿ ಐಡಿಯಾಗಳೇ ಬಂಡವಾಳ ಆಗಿ ನಿಂತಿರ್ಬೇಕಾದ್ರೆ 2009ರಲ್ಲೇ ನಾವ್ ಯಾಕೆ ಈ ತರ ಮಾಡಿಫಿಕೇಶನ್ಸ್ ನ ಆಫ್ ರೋಡ್ ಗಾಡಿಗಳನ್ನ ಚೆನ್ನಾಗಿ ಮಾಡಂತ ಒಂದು ಕಂಪ್ನಿನ ಕಟ್ಟಬಾರ್ದು ಅನ್ನೋ ಒಂದು ನಿರ್ಧಾರನ ತಗೋತಾರೆ. ಇವತ್ತು ಹೊರದೇಶಗಳಿಗೂ ಕೂಡ ಇವರ ಪ್ರಾಡಕ್ಟ್ಸ್ಗಳನ್ನ ಅಸೆಸರೀಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try this. What the ಈಗ ನೋಡ್ತಾ ಇದ್ದೀರಲ್ಲ, ಇದೇ ನಾನು ಇಷ್ಟೊತ್ತು ಹೇಳ್ದಂಥ ಪ್ರಾಡ್ 4x4 ಕಂಪನಿಯ ಮೇಯ್ನ್ ಆಫೀಸ್ ಇದಾಗಿರುತ್ತೆ. ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ MM540 ಮಹೇಂದ್ರ, ಇದೇ ಗಾಡಿನಲ್ಲೇ ಪ್ರದೀಪ್ ಅವ್ರಿಗೆ ಐಡಿಯಾ ಬರುತ್ತೆ, ನಾನು ಈ ಒಂದು ಮಾಡಿಫಿಕೇಷನ್ಸ್ನ ಮಾಡಿಸ್ಕೊಂಡು ಆಫ್ ರೋಡ್ನ ಮಾಡಬೇಕು ಅಂತ. ಇನ್ನು ನಮ್ಮ ಕಾಳನ್ನು ಮೊನ್ನೆ ತಗೊಬಂದು ಸ್ಟಿಕ್ರಿಂಗ್ ಎಲ್ಲ ಮಾಡಿಸಿ ಇಲ್ಲಿ ಬಿಟ್ಟಿದ್ದೀನಿ. ಸೊ ಇವಾಗ ಪ್ರೋಸೆಸ್ ಶುರು ಆಗಿದೆ. ಇಲ್ಲಿ ಅಸೆಸರೀಸ್ಗಳನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಪಿನ್ ಟು ಪಿನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ನಿಮ್ಮ ಪರಿಚಯ? ನಿರೀಕ್ಷಾ ಅಂತ ಸರ್. ನಾನು ಇಲ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ನೋಡ್ಕೊಂಡಿದ್ದೀನಿ ಸರ್. ನಿಮ್ಮ ಗಾಡಿಗೆ ಒಂದು ರೂಫ್ ರ್ಯಾಕ್ ಒಂದು, ಆಮೇಲೆ ಫ್ರಂಟ್ ಒಂದು ಬಂಪರ್ ಹಾಕ್ತಾ ಇದ್ದೀನಿ. ಮತ್ತು ರಿಯರ್ಗೆ ಒಂದು ಮಿನಿ ಲ್ಯಾಡರ್ ಅಂತ ಹೇಳ್ಬೋದು, ಡೋರ್ ಇನ್ ಸ್ಟೆಪ್. ಓಕೆ, ಅದು ಒಂದು ಅಂಡರ್ ಬಾಡಿ ಗಾರ್ಡು, ರಿಯರ್ ಬಂಪರ್ ಒಂದು ಮೆಟಲ್ ಬಂಪರ್. ಓಕೆ, ಟೋಟಲ್ ಒಂದು 7 ಪ್ರಾಡಕ್ಟನ್ನು ನಾವಿವಾಗ ಇನ್ಸ್ಟಾಲ್ ಮಾಡ್ಕೋತಾ ಇದ್ವಿ. ಬಟ್ ಈ ಪ್ರಾಡಕ್ಟ್ಸು ಆ ಪ್ರೋಸೆಸ್ಸಲ್ಲಿ ಹೆಂಗೆ ತಯಾರಾಗಿ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಹೌದು. ಸೊ ಈ ವಿಡಿಯೋದಲ್ಲಿ ಅದನ್ನು ನಾವು ತೋರಿಸ್ಬೋದಾ? ಡೆಫಿನೆಟ್ಲಿ ತೋರಿಸೋಣ. ಓಕೆ, ಸೊ ಇದೆ ಸರ್ ನಮ್ಮ ಡಿಸೈನ್ ರೂಮು. ಪ್ರತಿ ಪ್ರಾಡಕ್ಟ್ಗೂ ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದನ್ನು ಕನ್ಸಿಡರ್ ಮಾಡೋಂಥ ಜಾಗ, ಕರೆಕ್ಟ್ ಅಲ್ಲ? ಸರ್ ಪ್ರವೀಣ್ ಇದ್ದಾರೆ, ಎಸ್ ನಮ್ಮ ಡಿಸೈನ್ ಲೀಡು. ಸರ್ ನಮಸ್ತೆ. ಸರ್, ಈಗ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನೀವು ಶುರು ಮಾಡ್ತೀರಾ ಕೆಲಸ? ಬೇಸಿಕ್ಲಿ ಏನಂದರೆ ಈ ಕಸ್ಟಮರ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಫ್ ರೋಡಿಂಗ್ ಪಾರ್ಟ್ಸು, ಲೈಕ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಫಾರ್ ದ ವೆಹಿಕಲ್. ಒಂದು ಕಸ್ಟಮರ್ ಆಫ್ ರೋಡಿಂಗ್ ಹೋಗಬೇಕಾದ್ರೆ ಅದಕ್ಕೆ ಏನೇನು ಬೇಕಾಗುತ್ತೆ ಆ ಇಕ್ವಿಪ್ಮೆಂಟ್ಸನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೇವೆ. ಲೈಕ್ ಮೆಟಲ್ ಬಂಪರ್ಸ್, ಅಂಡರ್ ಬಾಡಿ, ರೋಲ್ ಕೇಜ್, ಫುಡ್ ಸ್ಟೇಪ್, ರಿಯರ್ ಬಂಪರ್. ಸೊ ನಾವು ಬೇಸಿಕ್ಲಿ ಡ್ಯೂರೇಬಿಲಿಟಿ, ಆಕ್ಸೆಸಿಬಿಲಿಟಿ, ಕಾಸ್ಟ್ ವೈಸು ಇವೆಲ್ಲನೂ ಕನ್ಸಿಡರ್ ಆಗುತ್ತೆ ಅದರಲ್ಲಿ ಡಿಸೈನ್ ಮಾಡುವ ಬಿಫೋರ್. ಆಫ್ಟರ್ ಡಿಸೈನ್ ನಾವು ಅದನ್ನು ಟೆಸ್ಟ್ ಫಿಟ್ ಮಾಡ್ತೇವೆ, ಅದನ್ನು ವ್ಯಾಲಿಡೇಷನ್ ಮಾಡ್ಕೊಳ್ತೇವೆ. ಮೋಸ್ಟ್ ಆಫ್ ನಮ್ದು ಎಲ್ಲ ಪ್ರಾಡಕ್ಟು ಲೈಕ್ ರೂಪ್ ಟ್ರ್ಯಾಕ್ಸ್ ಅವು ತಗೊಂಡ್ರೆ ಏರೋಡೈನಮಿಕ್ಸ್ ಆಗಿದೆ. ಟೆಸ್ಟ್ ಮಾಡಿದ ಮೇಲೆ ಅಗೇನ್ ಏನಾದರೂ ಚೇಂಜಸ್ ಇತ್ತಂದ್ರೆ ನಾವು ಇನ್ನೂ ಚೇಂಜ್ ಮಾಡ್ಕೊಂಡೆ ಆಫ್ಟರ್ ದಟ್ ಮಾರ್ಕೆಟಿಗೆ ನಾವು ಬೇಕು. ದೀಸ್ ಆರ್ ದ ಕಾನ್ಸೆಪ್ಟ್ಸ್. ಮಾರ್ಕೆಟಲ್ಲಿ ನ್ಯೂ ವೆಹಿಕಲ್ ಬಂದ್ರೆ ಫ್ರೀ ಹ್ಯಾಂಡ್ ಸ್ಕೆಚ್ ಮಾಡ್ತೇವೆ, ಅದ್ರ ಮೇಲೆ ಒಂದು ಸಿಮ್ಯುಲೇಷನ್ ಮಾಡ್ತೇವೆ ಸಿಸ್ಟಮ್ ಅಲ್ಲಿ. ಆ ಸಿಮ್ಯುಲೇಷನ್ ಅಲ್ಲಿ ಓಕೆ ಆದ್ರೆ ಮಾತ್ರ ನಾವು ಪ್ರೊಡಕ್ಷನ್ಗೆ ತರ್ತೇವೆ. ಪ್ರತಿ ವೆಹಿಕಲ್ದು ಮಾಡಬೇಕಾದ್ರೂ ಲೈಕ್ ಇದೇ ತರ ಸ್ಕೆಚ್ ಮಾಡೇ ಮಾಡ್ತೇವೆ. ಯಾಕಂದ್ರೆ ರಫ್ ಐಡಿಯಾ ಬೇಕಾಗುತ್ತೆ, ಒಂದು ಯಾವ ತರ ಕಾಣಿಸುತ್ತೆ ಅಂದ್ರೆ ನಾವು ಎವ್ರಿ ಟೈಮ್ ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹೊರಗಡೆ ತಂದ್ರೆ ಕಾಸ್ಟ್ ತುಂಬಾ ಇರುತ್ತೆ. ಅದಕ್ಕೆ ಡೈ ಕಾಸ್ಟ್ ಇರುತ್ತೆ, ಮಷೀನಿಂಗ್ ಕಾಸ್ಟ್ ಇರುತ್ತೆ, ಮ್ಯಾನ್ ಪವರ್ ಕಾಸ್ಟ್ ಇರುತ್ತೆ, ತುಂಬ ಕಾಸ್ಟ್. ಸೊ ಬಿಫೋರ್ ದಟ್ ನಾವು ಕಾನ್ಸೆಪ್ಟ್ ಮಾಡಬೇಕಾದ್ರೆ ಲೈಕ್ ಹ್ಯಾಂಡ್ ಸ್ಕೆಚ್ ಮಾಡಿ ಅದನ್ನು ಯಾವ ಥರ ಅಸ್ಥೆಟಿಕ್ ವೈಸ್ ಯಾವ ಥರ ಕಾಣಿಸ್ತಾ ಇದೆ ಅದನ್ನು ಎಲ್ಲ ಫ್ಯಾಕ್ಟರ್ ನೋಡ್ಕೊಂಡ್ಬಿಟ್ಟು ನಾವು ಫೈನಲ್ ಡಿಸೈನ್ಸ್ಗೆ ಲೈಕ್ ಪ್ರೊಡಕ್ಷನ್ಗೆ ನಾವು ರೆಡಿ ಆಗೋದು. ಈಗ ಸ್ಟೆಪ್ 2 ಯಾವುದಿರುತ್ತೆ? ಸರ್ ಇವಾಗ ಡಿಸೈನ್ ಆಗಿದೆ. ಡಿಸೈನಿಂದ ಆ್ಯಕ್ಚುಲ್ ಪ್ರಾಡಕ್ಟ್ಗೆ ಇಟ್ ಮೆಟಲಲ್ಲಿ ಯೂಸ್ ಮಾಡ್ತೀವಿ. ಸೊ ನಮ್ಗೆ ಅಲ್ಲಿ ಐಡಿಯಾ ಇತ್ತು, ಹೌದು, ಇಲ್ಲಿ ಆ ಐಡಿಯಾನ ಎಕ್ಸಿಕ್ಯೂಟ್ ಆಗಿ. ಸೊ CNC ಲೇಸರ್ ಕಟಿಂಗ್ ಮಷೀನ್, ಲೇಸರ್ ಕಟಿಂಗ್ ಮಿಷಿನ್. ಸೊ ಅಲ್ಲಿ ನಿಮಗೆ ಕಾಣಿಸಿರೋದು ಲೇಸರ್. ಇದರಲ್ಲಿ ಏನಾಗುತ್ತೆ ಅಂದರೆ ಹೈ ಪ್ರಿಸಿಷನ್, ನಿಮಗೆ ವೇರಿಯೇಷನ್ಸ್ ಜಾಸ್ತಿ ಇರಲ್ಲ. ನಾವು ಕೊಟ್ಟಿರೋ ಡಿಸೈನ್ ಪ್ರಕಾರನೇ ಪರ್ಫೆಕ್ಟ್ ಆಗಿ ಕ್ರಾಫ್ಟ್ ಮಾಡಿಕೊಡುತ್ತೆ. ಶೀಟ್ ಮೆಟಲ್ ನಮಗೆ ಡಿಸೈನ್ ಪ್ರಕಾರ ಯಾವ ಡಿಸೈನ್ ಬೇಕಂತ ಅಲ್ಲಿ ಕಟ್ ಆಯಿತು. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಅಂತ ಕೆಲವು ಇದಕ್ಕೆ ಆ್ಯಂಗಲ್ಸ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಇಲ್ಲಿ ನಮ್ಮದು ಒಂದು CNC ಬೆಂಡಿಂಗ್ ಮಷೀನ್. ಓಕೆ, ಅಂತಂದರೆ ನಮಗೆ ಯಾವ ಆ್ಯಂಗಲ್ಗೆ ಬೇಕೋ ಆ ಥರ ಬೆಂಡ್ ಮಾಡ್ಕೊಳ್ಳೋದು. ಯಾವುದೇ ಪ್ರಾಡಕ್ಟಿಗೆ ಬೇರೆ ಬೇರೆ ಆ್ಯಂಗಲ್ಸ್ ಇರುತ್ತೆ. ಸೊ ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆ್ಯಂಗಲ್ ಪ್ರಕಾರ ಈಗ ಅಲ್ಲಿ ನೀವು ನೋಡಿದ್ರಲ್ಲ ಆ ಥರ ಬೆಂಡ್ ಆಗುತ್ತೆ. ಬೆಂಡ್ ಆದಮೇಲೆ ನೋಡಿ ಆ ಶೇಪ್ ತಕ್ಕಂಗೆ ಈ ಥರ ಬರುತ್ತೆ. ಕಟಿಂಗ್ ನೋಡಿದರೆ, ಬೆಂಡಿಂಗ್ ನೋಡಿದರೆ. Yes. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಸ್ಟಿಚಿಂಗ್ ಅಂತೀವಿ ನಾವು. ಸ್ಟಿಚಿಂಗ್ ಓಕೆ, ಅಂದರೆ ವೆಲ್ಡಿಂಗ್ದೇ ಒಂದು ಪಾರ್ಟ್ ಆಫ್ ಇದು. ಬಟ್ ಏನಾಗುತ್ತೆ ಅಂದರೆ ಒಂದು ಪ್ರಾಪರ್ ಶೇಪ್ ಕೂರಬೇಕಂದ್ರೆ ಸ್ಟಿಚ್ ಮಾಡಿ ಒಂದೊಂದು ಸ್ವಲ್ಪ ಟಾಕು ಹೊಡೆದ್ಬಿಟ್ಟು ಪ್ರಾಡಕ್ಟ್ನ ರೆಡಿ ಮಾಡ್ಬೋದು. ಅಂದರೆ ಒಂದು ಮೇನ್ ನಿಮಗೆ ಆ ಡಿಸೈನಲ್ಲಿ ಯಾವ ಥರ ಕಾಣಿಸುತ್ತಲ್ವ ಆ ಥರ ಒಂದು ಫ್ರೇಮ್ ವರ್ಕ್ ಬರುತ್ತೆ. ಸೊ ಇವರು ಯೋಗಿ ಅಂತ, ನಮಗೆ ಪೈಪ್ದು ಏನಾದರೂ ಮೆಜಾರಿಟಿ ಕೆಲಸ ಬರುತ್ತೆ ನೋಡಿ, ಇವರೇ ಎಕ್ಸ್ಪರ್ಟ್ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಇವರು ಫೀಡ್ಬ್ಯಾಕ್ ನೋಡಿ ಮಾಡಿ ಆಮೇಲೆ ಒಂದು ಸ್ವಲ್ಪ ಲೆವೆಲ್ಗೆ ಪ್ರೊಡಕ್ಷನ್ ಲೆವೆಲ್ಗೆ ಹೋಗ್ತೀವಿ. ರಾಕ್ಸ್ ಹೊಸ ಗಾಡಿ ಬಂದಿದೆ, ಮಹೇಂದ್ರ ತಾರ್ ರಾಕ್ಸ್. ಓಕೆ, ಅದು ಲೆಫ್ಟ್ ಆ್ಯಂಡ್ ರೈಟ್ ರಾಕ್ಸ್.
ಓ ರಾಕ್ ಫುಟ್ ಸ್ಟೆಪ್ಸ್ ಬರುತ್ತೆ ನೋಡಿ ಓಕೆ ಆದ್ರದ್ದು. ಇಲ್ಲಿ ನಮ್ಮ ಇನ್ನೊಂದು ಸೆಟ್ಟಿಂಗ್ ಸ್ಟೇಷನ್ ಇದೆ. ಇವರು ನಮ್ಮ ಪ್ರಾಡಿಗೆ ಒಂಥರ ಮೇನ್. ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ ಆವಾಗಲಿಂದನೂ ಇದ್ದಾರೆ. ಬಿಲ್ಡಿಂಗ್ ಆಯಿತು ವೆಲ್ಡಿಂಗ್ ದೇ ಪ್ರೊಸೆಸರ್, ಬಟ್ ಅದು ಫುಲ್ ವೆಲ್ಡ್ ಮಾಡಲ್ಲ. ಓಕೆ ಇವಾಗ ಈ ಥರ ಇದರಲ್ಲಿ ನೋಡ್ತೀರಾ ಮೋಸ್ಟ್ಲಿ ಆ ಸೀಮ್ ಎಲ್ಲ ಜಾಸ್ತಿ ಕಾಣಿಸ್ತಿದೆ ನಿಮಗೆ. ಸೊ ಅದು ಫುಲ್ ವೆಲ್ಡ್ ಆಗಿಲ್ಲ, ಜಸ್ಟ್ ಸೆಟ್ ಮಾಡಿಕೊಡ್ತಾರೆ. ಅಂದರೆ ಆ ಪ್ರಾಪರ್ ಶೇಪ್ಗೆ ಶೇಪ್ ಬರೋಕ್ಕೆ ಲೈಟ್ ಆಗಿ ಟಚ್ ಕೊಡೋದಷ್ಟೇ. ಅಲ್ಲಿ ಸೆಟ್ ಆಗಿರೋದು ಓಕೆ ಬೇಸಿಕಲಿ ಆ ಶೇಪ್ಗೆ ತರಿಸಿ ಇಲ್ಲಿ ಇವಾಗ ನಾವು ಈ ಥರ ಕಳ್ಸೋಕ್ಕಾಗೋದಿಲ್ಲ ಕಸ್ಟಮರ್ಗೆ ಅಲ್ವಾ. ಇದು ನಾಟ್ ಫಿನಿಶ್. ಕರೆಕ್ಟ್ ಫಿನಿಶ್ ಬರಲ್ಲ. ಓಕೆ ಆ ಫಿನಿಶ್ ಕೊಡಬೇಕಂದ್ರೆ ಒಂದು ಪ್ರಾಪರ್ ಫುಲ್ ವೆಲ್ಡ್ ಮಾಡಿ. ಅಂದರೆ ಈ ಎಡ್ಜ್ ಕಟ್ಟಿಂಗ್ಗಳು ಯಾವ್ಯಾವ್ದಿತ್ತೋ ಆ ಎಲ್ಲ ಎಡ್ಜ್ ಕಟ್ಟಿಂಗು ಎಲ್ಲ ಫುಲ್ ವೆಲ್ಡ್ ಮಾಡಿ ಕವರ್ ಮಾಡಿ. ಈಗ ನಾವು ಬಿಫೋರ್ ನೋಡಿದ್ದು ನೋಡಿ, ಇಲ್ಲಿ ಒಂದು ಶೇಪಿಗೆ ತಗೊಳ್ಳೋಕ್ಕೆ ಅಂದರೆ ಲೈಟ್ ಒಂದೊಂದು ವೆಲ್ಡ್ಗಳನ್ನ ಹಾಕಿರ್ತಾರೆ. ಸೊ ಇಲ್ಲಿ ಒಳಗಡೆ ನೋಡಿದ್ರೆ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ ಅಲ್ಲಿ ಏನು ಮಾಡೋದು ಅಂತ. ನೋಡಿ 1 2 3 4 5 ಅಂತ ಈ ಏನು ಬೆಂಡ್ಗಳು ಮತ್ತು ಇದೆಲ್ಲ ಇತ್ತ ಒಂದು ಶೇಪನ್ನು ತಗೊಂಡು ಅದಾದಮೇಲೆ ಈ ಎಡ್ಜಸ್ಸಲ್ಲಿ ನೋಡಿ ಇಲ್ಲಿ ಫುಲ್ಲು ವೆಲ್ಡ್ ಮಾಡಿದ್ದಾರೆ. ಇವಾಗ ನಾವು ಫುಲ್ ವೆಲ್ಡ್ ಮುಗ್ದಿದೆ. ಓಕೆ ನಾವು ಇವಾಗ ಗ್ರೈಂಡಿಂಗ್ ಸ್ಟೇಷನ್ಗೆ ಬರ್ತೀವಿ. ಗ್ರೈಂಡಿಂಗ್ ಸ್ಟೇಷನಲ್ಲಿ ಆ ಫಿನಿಶ್ ಬರಬೇಕು ನೋಡಿ, ಯಾವ ಥರ ಸ್ಮೂತ್ ಎಡ್ಜು, ಸರ್ಫೇಸ್ ಕ್ಲೀನ್ ಆಗಿರಬೇಕು. ಓಕೆ ಅಲ್ಲಿ ಬಂದು ಗ್ರೈಂಡಿಂಗ್ ಆಗುತ್ತೆ. ಸೊ ಈಗ ನೋಡಿ ಇಲ್ಲೆಲ್ಲ ವೆಲ್ಡ್ ಮಾಡಿದಾರಲ್ವಾ, ಇಷ್ಟೆಲ್ಲ ಮುಗಿದ್ಮೇಲೆ ಇವರು ನನ್ನನ್ನು ಕರ್ಕೊಂಡೋಗಿದ್ದು ಎಲ್ಲಿಗೆ ಅಂತಂದರೆ ಈ ಸರ್ಫೇಸ್ ಕ್ಲೀನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲವೂ ಕೂಡ ಪೌಡ್ರ್ ಕೋಟಿಂಗ್ ಮಾಡೋಂಥ ಜಾಗಕ್ಕೆ. ಈ ಜಾಗದಲ್ಲಿ ನೋಡಿ ಒಂದು ಪ್ರಾಡಕ್ಟ್ಗೆ ತನ್ನ ಕೊನೆಯ ಫಿನಿಷನ್ನು ತಗೊಳುತ್ತೆ. ಅದಾದಮೇಲೆ ಅಸೆಸರೀಸ್ನೆಲ್ಲ ತಗೊಂಬಂದು ಒಂದೊಂದಾಗಿ ಫಿಟ್ಟಿಂಗ್ನ ಶುರು ಮಾಡ್ತಾರೆ. ಸೊ ನೀವೇನು ಸ್ಕ್ರೀನನ್ನು ನೋಡ್ತಾ ಇದ್ರೋ ಇದು ಫಿನಿಶ್ಡ್ ಆಗಿರೋಂಥ ಪ್ರಾಡಕ್ಟನ್ನು ನನ್ನ ಗಾಡಿಗೆ ಹಾಕಿಸ್ತಾ ಇರೋದು. ನಾವಿವಾಗ ಎಲ್ಲಿದ್ದೀವಿ ಅಂತಂದ್ರೆ ಪ್ಲಾಂಟ್ ನಂಬರ್ 2ನಲ್ಲಿದ್ದೀವಿ. ಇಲ್ಲಿ ನಮ್ಮ ಜೊತೆ ಇರೋರು ಯಾರು ಅಂತಂದ್ರೆ ನಾನು ಬೆಳಗ್ಗೆಯಿಂದ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಇಬ್ರು, ಅದರಲ್ಲಿ ಒನ್ ಆಫ್ ದ ಬ್ರದರ್ ಇವರೇನೆ. ಸೊ ರಾಕೇಶ್ ಬ್ರೋ ವಾಸ್ ಫೌಂಡ್ ನಮ್ಮ ಅಣ್ಣ ಪ್ರದೀಪ್ ಅವ್ರು ಸ್ಟಾರ್ಟ್ ಮಾಡಿರೋದು ಇದು. ಇಟ್ ವಾಸ್ ಹಿಸ್ ವಿಷನ್. 2009 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಹಾರ್ಡ್ ವರ್ಕ್ ಇಂದ ಅವರು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಇದು ಮಾಡಿದ್ರು. ಐ ವಾಸ್ ಇನ್ ಮೈ ಇಂಜಿನಿಯರಿಂಗ್. ಆಮೇಲೆ ಐ ಯೂಸ್ ಟು ಹೆಲ್ಪ್ ಹಿಮ್ ಡ್ಯೂರಿಂಗ್ ಮೈ ಹಾಲಿಡೇಸ್ ಅಂಡ್ ಎವ್ರಿಥಿಂಗ್. 2013 ಅಲ್ಲಿ ನಾವು ಇನ್ಕಾರ್ಪೊರೇಟ್ ಆದ್ವಿ. ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ಹೇಳಿದಾಗ ಈ ಥರದ್ದು ನನಗೊಂದು ಐಡಿಯಾ ಬಂದಿದೆ, ಈ ಮಾರ್ಟ್ಸನ್ನೇ ನಾನೊಂದು ಸಾಮ್ರಾಜ್ಯ ಮಾಡ್ತೀನಿ ಅಂತಂದಾಗ ಹೆಂಗಿತ್ತು ಎಲ್ಲರ ರಿಯಾಕ್ಷನ್? ಫ್ಯಾಮಿಲಿ ವೈಸು ಸ್ವಲ್ಪ ಫ್ರಿಕ್ಷನ್ ಇತ್ತು ಇನಿಷಿಯಲಿ, ಬಟ್ ಸ್ಲೋಲಿ ಹಿ ಪ್ರೂವ್ಡ್ ಇಟ್. ಅವಾಗೆಲ್ಲ ನಮಗೆ ಒಂದು ಬಂಪರ್ ಮಾಡಕ್ಕೆ 30 ದಿವಸ 45 ದಿವಸ ತಗೊಂತಿತ್ತು. ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋಗಿ ಬೆಂಡಿಂಗ್ ಮಾಡಿಸಿ ವೆಲ್ಡಿಂಗ್ ಮಾಡಿಸಿ ಎಲ್ಲ ಮಾಡಿ ಅದನ್ನ ಮಾಡ್ತಿದ್ರು. ಸೊ ಹಾಗಾಗಿ ಇನಿಷಿಯಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. 200 ಸ್ಕ್ವೇರ್ ಫೀಟ್ ಜಾಗ ಆವಾಗ ಸ್ಟಾರ್ಟ್ ಮಾಡಿದಾಗ ಆ ಜಾಗದಿಂದ ಶುರು ಮಾಡಿದ್ದು. ಆಮೇಲೆ ಇಯರ್ ಆನ್ ಇಯರ್ ಇರ್ತಾ ಇವತ್ತು ನಾವು ಈ ಸ್ಕೇಲ್ ಬಂದಿದೆ. ಖುಷಿಯಾಗೋದು ವಿಚಾರ ಏನು ಅಂತಂದ್ರೆ ಇವತ್ತು ಮಹೇಂದ್ರದವ್ರಿಗೆ ಜೆನ್ಯೂನ್ ಅಸೆಸರೀಸ್ ಅನ್ನ ಕಳಿಸ್ಕೊಡ್ತಾರೆ. ಬೆಂಗಳೂರಲ್ಲಿರೋ ನಮ್ ಕಂಪ್ ಕಳಿಸ್ಕೊಡುತ್ತೆ ಅನ್ನೋದಾದ್ರೆ ಸೊ ಅದು ಹೆಂಗೆ, ಅದು ಯಾವ ತರ ಬಂತದ್ದು? ನಮ್ಮ ಹತ್ರ ಮಹೇಂದ್ರ ಅವರು 2011 ಅಲ್ಲಿ ಒಂದ್ಸತಿ ಬಂದಿದ್ರು. ಬಟ್ ನಮ್ಮ ಆಪರೇಷನ್ಸ್ ತುಂಬಾ ಚಿಕ್ಕದಾಗಿತ್ತು ಅವಾಗ ಏನ್ ಮಾಡಿದ್ರು, ಬೇರೆ ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಯಾರಿದ್ರು ನಮ್ಮ ಡಿಸೈನ್ಸ್ ನ ಅವ್ರು ಕೊಟ್ಟು ಅವ್ರ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಅವರು ಕೊಟ್ಟಿದ್ರು ಸಪ್ಲೈ ತಗೊಂಡು. ದಟ್ ಡಿಡ್ ಹರ್ಟ್ ಅಸ್ ಲಾಟ್. ನಾವು ಅವಾಗ ವಿ ವರ್ ವರ್ಕಿಂಗ್ ಹಾರ್ಡ್, ಹೆಂಗಾದ್ರೂ ಎಸ್ಟಾಬ್ಲಿಷ್ ಮಾಡೋಣ ಅದು ಇದು ಅಂತ ಟೈಮಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಬೇರೆ ಕಂಟ್ರೀಸ್ಗೆ. ಎಕ್ಸ್ಪೋರ್ಟ್ ಮಾಡ್ತಾ ಒಂದು ಸತಿ ನಮ್ಮ ಮಹೇಂದ್ರ ಸ್ಟಾಕ್ ನ ಅವ್ರು ರಿಜೆಕ್ಟ್ ಮಾಡಿ ನಮ್ಮ ಸ್ಟಾಕ್ ನ ತಗೊಂಡಿದ್ರು ಇಂಡೋನೇಷಿಯಲ್ಲಿ. ಅವಾಗ ಮಹೇಂದ್ರ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು. ಈ ತರ ಮಹೇಂದ್ರ ಅವಾಗ ನಮ್ಮನ್ನ 2019 ಅಲ್ಲಿ ರೆಕಗ್ನೈಸ್ ಮಾಡಿದ್ರು. ದೆನ್ ವಿ ವಿಲ್ ಲೈಕ್ ವಿ ಎಕ್ಸ್ಚೇಂಜ್ ಆರ್ ಐಡಿಯಾಸ್ ಇದೆಲ್ಲ ಮಾಡ್ಕೊಂಡು ದೆನ್ ವಿ ಗಾಟ್ ಇನ್ ಟು ಮಹೇಂದ್ರ. ನೋಡಿ ಇವತ್ತು ಅಲ್ಲಿ ನೀವು ನೋಡ್ತಾ ಇದ್ದೀರಾ ಮಹೇಂದ್ರಾಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಸರ್? ಅದು ನಾಸಿಕ್ ಪ್ಲಾಂಟ್ಗೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಪ್ಲಾಂಟ್ಗೆ ಹೋಗುತ್ತೆ, ಪ್ಲಾಂಟ್ ಇಂದ ಮತ್ತೆ ಬೇರೆ ಶೋರೂಮ್ಸ್ ಆಲ್ ಓವರ್ ದ ಕಂಟ್ರಿ ಶೋರೂಮ್ಸ್ ಹೋಗ್ತಾರೆ. ಇಂಡಿಯಾ ಫುಲ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಮಹೇಂದ್ರ ಜೆನ್ಯೂನ್ ಆಕ್ಸರೀಸ್ ಸೇಲ್ ಆಗೋದ್ರಿಂದ ನಿಮಗೆ ಶೋರೂಮ್ಸ್ ಅಲ್ಲಿ ಅವ್ರ ವೆಬ್ಸೈಟ್ಸ್ ಅಲ್ಲೆಲ್ಲ ಅವೈಲೇಬಲ್ ಇರೋದು. ನಮ್ಮ ಹತ್ರ ಇನ್ನೊಂದು ಲೈನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ವೆಹಿಕಲ್ ಜೊತೆಗೇನೆ ಫಿಟ್ ಆಗಿ ಬರುತ್ತೆ. ಸೊ ದಟ್ಸ್ ಅ ಡಿಫರೆಂಟ್ ಲೈನ್ ಆಫ್. ಅದನ್ನು ಉಂಟು, ಅದು ಈಗ ಸ್ಟಾರ್ಟ್ ಆಗ್ತಿದೆ. ನಮ್ಮೂರಿಂದಾನೇ ಹೋಗುತ್ತೆ ಮತ್ತೆ ನಮ್ಮೂರ್ ಶೋರೂಮ್ಗೆ ಬರುತ್ತೆ. ಯಲಹಂಕಕ್ಕೆ ಬರ್ಬೇಕಂದ್ರೂ ನಾಸಿಕ್ ಹೋಗಿ ವಾಪಸ್. ನವೀನ್ ಟೇಕ್ಸ್ ಕೇರ್ ಆಫ್ ದ ಹೋಲ್ ಪ್ಲಾಂಟ್. ಅವರು ಮೆಕ್ಯಾನಿಕಲ್ ಇಂಜಿನಿಯರ್. ಕಾಳ ನೋಡಿ ಅಲ್ಲಿ ನಿಂತಿದ್ದಾನೆ, ಆಲ್ರೆಡಿ ಅಸೆಸರೀಸ್ ಎಲ್ಲ ಫಿಟ್ ಆಗ್ತಾ ಇದೆ. ಹಂಗೆ ಒಂದ್ ರೌಂಡ್ ನೋಡ್ಕೊಂಡು ಬರೋ. ಸೊ ಇದರಲ್ಲಿ ಪ್ರಾಡ್ದು ಏನೇನ್ ಪ್ರಾಡಕ್ಟ್ಸ್ ಇದೆ ಅವೆಲ್ಲವೂ ಕೂಡ ಕಾಳನ್ಗೆ ಅಪ್ಡೇಟ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ. ಸ್ಟಾರ್ಟ್ ವಿತ್ ಬೆಂಚ್ ಬಂಪರ್. ನನಗೊಂದು ಡೌಟ್ ಏನು ಅಂತಂದ್ರೆ ಇದರಿಂದ ಸ್ಟಾಕ್ ಅಲ್ಲಿ ಏನ್ ಫೆಸಿಲಿಟೀಸ್ ಇದೋ ಅವೇನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಏನು ಎಫೆಕ್ಟ್ ಆಗಲ್ಲ. ಈಗ ನೀವು ನೋಡಬಹುದು ಈ ಕಂಪ್ಲೀಟ್ ಫಿಟ್ಮೆಂಟ್ ಬಂದು ಬೋಲ್ಟ್ ಆನ್ ಫಿಟ್ಮೆಂಟ್. ಎಲ್ಲೂ ನಾವು ಕಟ್ ಮಾಡಲ್ಲ, ವೆಲ್ಡ್ ಮಾಡಲ್ಲ. ನಿಮ್ದು ಒರಿಜಿನಲ್ ಪಾರ್ಟ್ಸ್ ತೆಗಿತೀವಿ. ಆ ಇರೋ ಹೋಲ್ಸ್ ಗೆನೆ ನಾವು ವಿಂಡ್ ಪ್ಲೇಟ್ ಮೌಂಟ್ ಮಾಡ್ಬಿಟ್ಟು ಅದ್ರ ಮೇಲೆ ಬಂಪರ್ ಮೌಂಟ್ ಆಗುತ್ತೆ.
ಇದರಲ್ಲಿ ನೀವು ಇನ್ ಕೇಸ್ ವಿಂಚ್ ಯೂಸ್ ಮಾಡಲ್ಲ ಅಂದ್ರೆ ನಮ್ಮ ಹತ್ರ ನಾನ್ ವಿಂಚ್ ಆಪ್ಷನ್ ಇದೆ. ಈ ರೂಫ್ ರ್ಯಾಕ್ ಬಂದು ನಿಮಗೆ ಇಟ್ ಕ್ಯಾನ್ ಹೋಲ್ಡ್ ಅಪ್ ಟು 120 ಕಿಲೋಸ್ ಡೈನಾಮಿಕ್ ಲೋಡ್ ಅಂಡ್ 300 ಕಿಲೋ ಸ್ಟಾಟಿಕ್ ಲೋಡ್ ಅಂಡ್ ಇದು ಕಂಪ್ಲೀಟ್ಲಿ ಏರೋಡೈನಾಮಿಕ್. ನಿಮಗೆ ವಿಂಡ್ ನಾಯ್ಸ್ ಬರ್ದಂಗ್ ಮಾಡಿದೀವಿ. ವಿ ಹ್ಯಾವ್ ಅ ಸ್ಮಾಲ್ ರಿಯರ್ ಡೋರ್ ಇನ್ ಸ್ಟೆಪ್ ಪೋರ್ಟಬಲ್ ಲ್ಯಾಡರ್. ನಿಮ್ಗೆ 2 ಸ್ಟೆಪ್ ಓಪನ್ ಆಗುತ್ತೆ, ನೀವು ಆರಾಮಾಗಿ ಮೇಲ್ಗಡೆ ರೂಫ್. ಅದು ಬಿಟ್ರೆ ರಾಕ್ ಸ್ಲೈಡರ್ಸ್ ಮೌಂಟ್ ಮಾಡಿದೀವಿ. ರಾಕ್ ಸ್ಲೈಡರ್ಸ್ ಬಂದು ಕಂಪ್ಲೀಟ್ ನಿಮ್ ಚಾಸಿಗೆ ಮೌಂಟ್ ಆಗಿರುತ್ತೆ. ಆಫ್ ರೋಡಿಂಗ್ ಟೈಮ್ ಅಲ್ಲಿ ರನ್ನಿಂಗ್ ಬೋರ್ಡ್ ಡ್ಯಾಮೇಜ್ ಆಗುತ್ತೆ ತುಂಬಾ ಕಾಮನ್. ಗ್ರೌಂಡ್ ಕ್ಲಿಯರೆನ್ಸ್ ಏನಾದರೂ ತೊಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಏನು ತೊಂದರೆ ಆಗಲ್ಲ. ಇಟ್ ಇಸ್ ಹೈಯರ್ ದೆನ್ ಯುವರ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ವೆಹಿಕಲ್. ಕೆಳಗಡೆ ನೋಡಬಹುದು ಸಸ್ಪೆನ್ಷನ್ ಒಂದು ಆರ್ಮ್ದು ಒಂದು ಪಾಯಿಂಟ್ ಬರುತ್ತೆ, ಅದಕ್ಕಿಂತ ಹೈ ಆಗಿ ಕೂತಿರುತ್ತೆ. ಓಕೆ. ಅಂಡ್ ಐಡಿಯಾನು ಏನಂದ್ರೆ ನಮ್ಮೆಲ್ಲ ಪ್ರಾಡಕ್ಟ್ಸ್ ಇಂಪ್ಯಾಕ್ಟ್ ಆದಾಗ ಪ್ರಾಡಕ್ಟ್ ಡ್ಯಾಮೇಜ್ ಆಗಬೇಕು, ವೆಹಿಕಲ್ ಡ್ಯಾಮೇಜ್ ಆಗಬಾರ್ದು. ಇವೆಲ್ಲ ಚಾಸಿಗೆ ಮೌಂಟ್ ಆಗಿದಾವೆ. ಇಫ್ ದಿಸ್ ಪ್ರಾಡಕ್ಟ್ ಇಸ್ ಸ್ಟ್ರಾಂಗರ್ ದೆನ್ ಯುವರ್ ಚಾಸಿ, ನಿಮ್ ಚಾಸಿ ಮೌಂಟ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂಡ್ ರಿಪ್ಲೇಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಪ್ರಾಡಕ್ಟ್ ಡ್ಯಾಮೇಜ್ ಆದ್ರೆ ನೀವು ನಮ್ಮ ಹತ್ರ ತಗೊಂಡ್ಬರ್ತೀರಾ, ನಾವು ಐದರ್ ರಿಪೇರ್ ಆರ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ರಿಯರ್ ಬಂಪರ್ ಒಂದು ಇನ್ಸ್ಟಾಲ್ ಮಾಡ್ತಾ ಇದೀವಿ. ರಿಯರ್ ಪ್ಲಾಸ್ಟಿಕ್ ಬಂಪರ್ ಏನ್ ಬರುತ್ತೋ ನಿಮ್ದು ಅದನ್ನ ತೆಗೆದು ಮೆಟಲ್ ಬಂಪರ್ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಸೊ ನಿಮ್ ಒರಿಜಿನಲ್ ಪಾರ್ಕಿಂಗ್ ಸೆನ್ಸರ್, ಟೇಲ್ ಲ್ಯಾಂಪ್ಸ್ ಎಲ್ಲ ಒರಿಜಿನಾಲಿಟಿ ಏನಿದೆಯೋ 100% ವರ್ಕಿಂಗ್ ಕಂಡೀಷನ್. ಒಂದ್ ಕಡೆನೂ ನಾವು ವೈರ್ ಕಟ್ ಮಾಡಲ್ಲ, ಒಂದ್ ಕಡೆನೂ ನಾವು ಏನೋ ಸ್ಕಿನ್ ಮಾಡಲ್ಲ. ಅಂಡ್ OEMs ಜೊತೆ ಡೈರೆಕ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಕ್ಲಾರಿಟಿ ಇದೆ, ಏನ್ ಮಾಡಬಾರ್ದು. ಈಗ ನನ್ನ ಕಾರನ್ನ ನೋಡಿ ಓಕೆ ಈ ತರ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮಲ್ಲಿ ಯಾವ ಕಾರ್ಗಳಿಗೆ ಅಸೆಸರೀಸ್ ಇದೆ? ಜಿಪ್ಸಿಯಿಂದ ತಗೊಂಡು ಪೋರ್ಷಾ, ಜಿ ವ್ಯಾಗನ್ಸ್ ತನಕ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದಾವೆ. ಸುಜುಕಿ ಜಿಮ್ನಿ, ಸುಜುಕಿ ಜಿಪ್ಸಿ, ಮಹೀಂದ್ರಲ್ಲಿ ಬೊಲೆರೋ, ಸ್ಕಾರ್ಪಿಯೋ, ಹಳೆ ಸ್ಕಾರ್ಪಿಯೋ, ಹೊಸ ಸ್ಕಾರ್ಪಿಯೋ, ಮಹೀಂದ್ರ XUV 700, ಓಲ್ಡ್ ಥಾರ್ CRD, ಥಾರ್ 2020, ಥಾರ್ ರಾಕ್, ಟೊಯೋಟಾ ಅಲ್ಲಿ ಫಾರ್ಚುನರ್, ಹೈಲಾಕ್, ಆಲ್ಮೋಸ್ಟ್ ಎಲ್ಲ ಕಾರ್. ಎಕ್ಸಾಂಪಲ್ ಗೆ ಇವ್ರದೇ ಕಾರ್ ಅಲ್ಲಿ ಒಂದಷ್ಟು ಅಸೆಸರೀಸ್ ಅನ್ನ ಫಿಟ್ ಮಾಡಿದ್ದಾರೆ. ಅಗೇನ್ ದಿಸ್ ಇಸ್ ಡಿಸೈನ್ ಫಾರ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್. ನಾವು ಇದು ನಮಗೆ ಹೈಯೆಸ್ಟ್ ಸೇಲ್ ಆಗೋದೇ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಲ್ಲಿ ಈ ಪರ್ಟಿಕ್ಯುಲರ್ ಬಂಪರ್. ಇದು ಈ ಬಂಪರ್ ಏನಿದೆಯೋ ಇದು ದಿಸ್ ಇಸ್ ಡಿಸೈನ್ಡ್ ಅಕಾರ್ಡಿಂಗ್ ಟು ದಿ ಆಸ್ಟ್ರೇಲಿಯನ್ ಡಿಸೈನ್ ರೂಲ್ಸ್. ಸೊ ಅದ್ರ ಪ್ರಕಾರ ಡಿಸೈನ್ ಮಾಡಿದೀವಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತಂದ್ರೆ ನಿಮ್ದು ಎಲ್ಲೆಲ್ಲಿದೆ? ಮೇಜರ್ಲಿ ನಮ್ ಸೇಲ್ಸ್ ಆಗೋದು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಮಿಡಲ್ ಈಸ್ಟ್ ಅಂಡ್ ಕೆಲವೊಂದು ಸೌತ್ ಈಸ್ಟರ್ನ್ ಕಂಟ್ರೀಸ್ ಎಲ್ಲ. ಸೊ ಈಗ ನಾನು ಅಲ್ಲೋಗ್ಬಿಟ್ಟು ಪ್ರಾಡ್ ಬಂಪರ್ ಕೊಡಿ ಅಂತಂದ್ರೆ ಸಿಗುತ್ತೆ? ನಿಜ, ಗ್ರೇಟ್. ಸೌತ್ ಆಫ್ರಿಕಾಲಿ ವಾಲ್ಯೂಮ್ಸ್ ತುಂಬಾ ಜಾಸ್ತಿ ಇದೆ, ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಲ್ಲಿ. ಸೊ ಅಲ್ಲಿ ಆರಾಮಾಗಿ ಸಿಗುತ್ತೆ. ಬೇರೆ ಕಡೆ ನಾವು ಸ್ಪೆಸಿಫಿಕ್ ಸ್ಟೋರ್ಸ್ ಹೇಳ್ಬೇಕು. ಸೌತ್ ಆಫ್ರಿಕಾಲಿ ನಮ್ದು ಒಂದು ಹೊಸ ಸ್ಟೋರ್ ಬರ್ತಿದೆ. ಶ್ರೀಲಂಕಾಲ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಆಗ್ತಿದೆ ಈಗ. ಇನ್ಫ್ಯಾಕ್ಟ್ ನಾವೊಂದು ಮಿಡ್ಲ್ ಈಸ್ಟ್ ಮಾರ್ಕೆಟ್ ಒಂದು ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ. We won against China, Germany and Japan in terms of our design. ಒಂದು ಟೋಬಾರ್ ಡಿಸೈನ್ ಮಾಡ್ತಿದ್ವಿ and we won against all 3 countries and we got that business. ಅದು ಬಿಟ್ರೆ ಡೀಲರ್ಸ್ ಆಲ್ ಓವರ್ we have close to around 110-120 ಡೀಲರ್ಸ್. ಸೊ ನಮ್ಮ ಪ್ರಾಡಕ್ಟ್ಸ್ ಹೋಗ್ತಾ ಇರೋದು. ಸೊ ನಾನು ಈ ಲಿಸ್ಟ್ ಕೊಟ್ಟಿರೋದು ನಮ್ಮ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್. ನಮ್ಮ ಕಾರನ್ನ ನೋಡಿ ಓಕೆ ನಾನು ಈ ತರ ಒಂದು ಟ್ರೈ ಮಾಡ್ಬೋದು, ಇಫ್ ಇನ್ ಕೇಸ್ ಕೆಲವೊಬ್ಬರಿಗೆ ಬಂದು ನೋಡ್ಬೇಕು ಅಂತ ಇರುತ್ತೆ. ಸೊ ಅಂತವ್ರಿಗೆ ಯಾವ ತರ ಆಪ್ಷನ್ಸ್? ಆಪ್ಷನ್ 1 ನಮ್ಮ ಡೀಟೇಲ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಇದೆ. shop.prat4x4.com. ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಸಿಗುತ್ತೆ. ವಿ ಹ್ಯಾವ್ ಅವರ್ ಕಾಂಟ್ಯಾಕ್ಟ್ ನಂಬರ್ಸ್, ನಮ್ಮ ಸೇಲ್ಸ್ ಟೀಮ್ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತಾವಲ್ಲಿ. ಸೊ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅವರ್ ಸೇಲ್ಸ್ ಟೀಮ್. ಅದು ಬಿಟ್ರೆ ಗೂಗಲ್ ಅಲ್ಲಿ Prat 4x4 ಅಂತ ಹಾಕಿದ್ರೆ ನಿಮಗೆ ನಮ್ಮ ಪೀನಿಯಾ ಬ್ರಾಂಚ್ ಲೊಕೇಶನ್ ಸಿಗುತ್ತೆ. ವೆಹಿಕಲ್ ಇನ್ಸ್ಟಾಲೇಷನ್ ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಬೇಸಿಸ್ ಅಲ್ಲಿ ತಗೋಬೇಕಾಗತ್ತೆ. ಬಿಕಾಸ್ ವಿ ಹ್ಯಾವ್ ಸ್ಲಾಟ್ ಬೇಸಿಸ್ ಅಲ್ಲಿ ತಗೊಂತೀವಿ. ಡೈಲಿ ಬೇಸಿಸ್ ನಾವು ಒಂದು 3-4 ವೆಹಿಕಲ್ಸ್ ಹ್ಯಾಂಡಲ್ ಮಾಡ್ತೀವಿ. ಸೊ ಒಬ್ಬರು ಕಸ್ಟಮರ್ ನ ತುಂಬಾ ಹೋಲ್ಡ್ ಮಾಡಬಾರ್ದು ಅಂತ ಸ್ಲಾಟ್ ಬೇಸಿಸ್ ಅಲ್ಲಿ ತಗೊಂತೀವಿ. ಸೊ that's how we are always accessible. We have a full-fledged sales team, customer care team, after sales service ಅವರು ಇದ್ದಾರೆ, accounts ಎಲ್ಲ ಕಂಪ್ಲೀಟ್ ಆಲ್ ಟೀಮ್ಸ್. ಪ್ರಾಡಕ್ಟ್ಸ್ ಸೊ ವ್ಯಾರಂಟಿ ಏನಿದೆ? ವಾರಂಟಿ ಅಂದ್ರೆ ನಮ್ದು ಲೈಫ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಗೆ ನಾವು ವಾರಂಟಿ ಕೊಡ್ತೀವಿ. ರಾ ಮೆಟೀರಿಯಲ್ಸ್ ನಾವು ಬರೀ JSW, ಟಾಟಾ ಸ್ಟೀಲ್ ಯೂಸ್ ಮಾಡ್ತೀವಿ. ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದ್ರೆ ವೆಲ್ಡಿಂಗ್ ಕ್ರ್ಯಾಕ್ಸ್ ಬರೋದಾಗ್ಲಿ, ಮೆಟೀರಿಯಲ್ ಏನಾದ್ರೂ ಕ್ರ್ಯಾಕ್ ಆಗೋದಾಗ್ಲಿ, ಆ ತರ ಏನಾದ್ರೂ ಇಶ್ಯೂ ಆದ್ರೆ we will replace the product for you for free. ಪ್ರಾಡ್ದು ಪ್ರಾಡಕ್ಟ್ ಏನಾದ್ರು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಿಮಗೆ 3 ತರ ಆಪ್ಷನ್ ಇದೆ. ಒಂದು ಶಾಪ್ಗೆ ಹೋಗಿ ವಿಸಿಟ್ ಮಾಡೋದು, ಅಥವಾ ಇಲ್ಲಪ್ಪ ನಾನು ಫ್ಯಾಕ್ಟ್ರಿನೂ ವಿಸಿಟ್ ಮಾಡ್ದಂಗೆ ಆಗುತ್ತೆ, ಎರಡೂ ನೋಡ್ತೀನಿ ಅನ್ನೋದಾದ್ರೆ 100% ಯು ಆರ್ ಆಲ್ವೇಸ್ ವೆಲ್ಕಮ್. ನೀವು ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತಾ ಇಲ್ಲ ಅಂದ್ರೂ ಬಂದು ಇನ್ಫಾರ್ಮೇಶನ್ ತಗೊಂಡೋಗ್ಬೋದು. ಆಲ್ವೇಸ್ ಹ್ಯಾಪಿ ಟು ಸರ್ವ್ ಅಂಡ್ ಗಿವ್ ಯು ಆಲ್ ದಿ ಇನ್ಫಾರ್ಮೇಶನ್. ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರು ಮತ್ತೆ ಲೊಕೇಶನ್ ಮತ್ತೆ ಫೋನ್ ನಂಬರ್ಸ್ ಎಲ್ಲಾನು ಕೂಡ ಹಾಕಿರ್ತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ರಿಲೇಟೆಡ್ ಎಂಕ್ವೈರೀಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಮಾಡಿ. ಸೊ ಸರ್ ಗಾಡಿ ನೋಡೋಣ ಹೆಂಗಾಗಿರುತ್ತೆ ಅಂತ. ಥ್ಯಾಂಕ್ ಯು.